So guys, today trade analysis market ಲೋ ಆಗಿ ಇಂಟ್ರಾಡೇ ಲೋ ಆಗಿ ಪ್ಲಸ್ ಏನು 5 ಮಿನಿಟ್ಸ್ ಹೈ ಇತ್ತಲ್ಲ ಅದು ಬ್ರೇಕೌಟ್ ಆಯಿತು. ಪ್ಲಸ್ ಈ ರಿಟೆಸ್ಟಿಗೆ ನನ್ನ ಎಂಟ್ರಿ ಆಗಿದೆ. ಓಕೆ, ಇದು ಕೆಳಗಿಂದ ನನ್ನ ಸ್ಟಾಪ್ ಲಾಸ್ ಟಾರ್ಗೆಟ್ ಇಲ್ಲಿದೆಲ್ಲ 26,197. ಸೊ ಅದಿದೆ. ಸೊ ಟಾರ್ಗೆಟ್ ಅಚೀವ್ ಆಗುತ್ತೆ ಏನಾಗುತ್ತೆ ವೇಟ್ ಮಾಡೋಣ. ಐ ವಿಲ್ ಅಪ್ಡೇಟ್ ಯು ಗೈಸ್. ನಂದು ಸ್ಟಾಪ್ ಲಾಸ್ 26,125 ಕೆಳಗಡೆ ಬಂದರೆ ನಾನು ಪೊಸಿಷನ್ ಕ್ಲೋಸ್ ಮಾಡ್ತೀನಿ. ನನ್ನ ಹತ್ರ 5 ಲಾಟ್ ಇದಾವೆ, 325 ಕ್ವಾಂಟಿಟೀಸ್. ಓಕೆ, ಚಲೋ ಗೈಸ್. ಸೊ ಟ್ರೇಡ್ ನಮ್ಮ ಫೇವರ್ ಹೋಗ್ತಾ ಇದೆ. ಸೊ ಪೊಸಿಷನ್ ಹೋಲ್ಡ್ ಮಾಡೋಣ. ಆ್ಯಸ್ ಪರ್ ನಮ್ಮ ಟಾರ್ಗೆಟ್ ಏನಿದೆಲ್ಲ ಅದೇ ಟಾರ್ಗೆಟ್. ಓಕೆ, ವಿಲ್ ವೇಟ್ ಗೈಸ್. ಸೊ ಇನಿಷಿಯಲಿ P&L ಸ್ವಲ್ಪ ಅಷ್ಟು ಡಿಫ್ರೆನ್ಸ್ ಆಗಿರ್ತದೆ ಇದೆಯಲ್ಲ. ಸೊ ದಿಸ್ ಇಸ್ P&L, profit and loss. It is changing every seconds. Okay, depend upon market. So intraday high illide 350 quantity ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಟಾರ್ಗೆಟ್. ಇದು ನೇರ್ ಬಂದ್ರೆ ಎಕ್ಸಿಟ್ ಹಾಕಿ ನಾನು ಆಲ್ಮೋಸ್ಟ್ ಇದು ನೇರ್. ಓಕೆ ಗೈಸ್, ವಿಲ್ ಅಪ್ಡೇಟ್ ಯು. ಚಲೋ ಗೈಸ್, ಲೆಟ್ಸ್ ಸಿ ಹೌ ದ P&L is moving with price. ಓಕೆ, ಇಲ್ಲಿದೆ ಟಾರ್ಗೆಟ್ 26,192. ಸೊ ಇದು ಬಿಗ್ ಕ್ಯಾಂಡಲ್ ಬರುತ್ತೆ. ಆಲ್ಮೋಸ್ಟ್ ರಿಮೈನಿಂಗ್ 22 ಸೆಕೆಂಡ್ ಇದೆ. ಓಕೆ, ವಿಲ್ ವೇಟ್ ಮಾಡೋಣ, ಏನೋ ಟೈಮ್ ಇದೆ. ಸೊ ಅಟ್ಲೀಸ್ಟ್ ಇದು ಫಸ್ಟ್ ಟಾರ್ಗೆಟ್ ತೊಗೋಬೇಕು ನಾವು. ಯೂಸಲಿ 26,186 ಇಸ್ ಎ ಫಸ್ಟ್ ಟಾರ್ಗೆಟ್. ಆ್ಯಂಡ್ ನೋಡೋಣ ಅದಾದಮೇಲೆ ಇದು ಇನ್ನೂ ಆ್ಯಕ್ಚುಲಿ ಇದು ಹೈ ಅಂತೂ ಮೇಡ್ ಆಗುತ್ತೆ ಅಂತದೆ, ಮೀನ್ಸ್ ಇದ್ರ ಹೈ ಹೋಗುತ್ತೆ. ಸೊ ವೇಟಿಂಗ್ ಫಾರ್ ದ ಟಾರ್ಗೆಟ್ ಗೈಸ್. ವಿಲ್ ಅಪ್ಡೇಟ್ ಯು ಒನ್ಸ್ ಇಟ್ ರೀಚ್ ದ ಟಾರ್ಗೆಟ್. $26,187 is a first target. Okay, this line. Okay, good. 178 ಬಂದ್ರೆ ಮಸ್ತ್ ಇರುತ್ತೆ ಪ್ರೈಸ್. ಸೊ ವೇಟ್ ಮಾಡೋಣ. ಓಕೆ, ಆಲ್ ಕ್ವಾಂಟಿಟೀಸ್ ಆರ್ ಹೋಲ್ಡಿಂಗ್. ಎಲ್ಲ ಕ್ವಾಂಟಿಟಿ ನಂತರ ಹೋಲ್ಡ್ ಇದೆ ಪ್ರೆಸೆಂಟ್. ಓಕೆ, ವೆರಿ ನೈಸ್. ಓಕೆ, ಸೊ ಮಾರ್ಕೆಟ್ ಡೈರೆಕ್ಷನಲ್ ಪ್ರಕಾರ ಹೋಗ್ತಾ ಇದೆ. ನಮ್ದು ಏನು ಎನಲೈಸ್ ಮಾಡಿದ್ವಲ್ಲ, ಸೊ ಆ ಲೆವೆಲ್ದಾಗ ಮಾರ್ಕೆಟ್ ಹೋಗ್ತಾ ಇದೆ. ಓಕೆ, ಓಕೆ ಗೈಸ್, ವಿಲ್ ಅಪ್ಡೇಟ್. ಯಾಕಂದರೆ ವಿಡಿಯೋ ಮತ್ತೆ ಮಾಡೋಕ್ಕೆ ಹೋದ್ರೆ ಭಾಳ ಲಾಂಗ್ ಆಗುತ್ತೆ. ಸೊ ವಿಲ್ ಅಪ್ಡೇಟ್. ಸೊ ಲುಕ್ at how candles are behaving. Okay, but we stick to our target and stop loss.
ಸ್ಟಾಪ್ ಲಾಸ್ ಇರ್ ಕೆಳಗಡೆ ತೊಗೊಂಬೋಣ, ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್. ಬಟ್ ಟಾರ್ಗೆಟ್ ಏನಿದೆಲ್ಲ ಇದೇ ಇರುತ್ತೆ, ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್. ಸೊ ಫಸ್ಟ್ ಟಾರ್ಗೆಟ್ಗೆ ಆಲ್ಮೋಸ್ಟ್ ಕ್ವಾಂಟಿಟಿ ಅರ್ಧ ಖಾಲಿ ಮಾಡ್ತೀನಿ. ಇವನ್ ಒಮ್ಮೆ ಸಿಂಗಲ್ ಕ್ಯಾಂಡಲ್ದಾಗ ಬಂದರೆ ಎಕ್ಸಿಟ್ ಆಗಿಬಿಡ್ತೀನಿ ಪೂರ ಕ್ವಾಂಟಿಟಿ. ಓಕೆ, ಇಲ್ಲಾಂದ್ರೆ ಹೋಲ್ಡ್ ಮಾಡ್ತೀನಿ ಇನ್ನು ಇಲ್ಲಿ ಮಟ. ಯಾಕಂದರೆ ಇಲ್ಲಿ ಏನಿದಿಲ್ಲ, ಪ್ರೀವಿಯಸ್ ಡೇ 2-3 ಸತಿ ಇಲ್ಲಿ ಈ ಟಚ್ ಆಗಿದೆ, ಇಲ್ಲೇನಿದಿಲ್ಲ ಈ ಕ್ಯಾಂಡಲ್. ಸೊ 2-3 ಟೈಮ್ಸ್ ಇಲ್ಲಿ ಟಚ್ ಆಗಿದೆ. ಸೊ ಹಂಗಾಗಿ ಇದು ಬೆಸ್ಟ್ ಎಕ್ಸಿಟ್ ಪಾಯಿಂಟ್. ಓಕೆ, so market just pushing down because of some people are taken position and exiting. ಸೊ ಈ ಕ್ಯಾಂಡಲ್ದಾಗ ಎಷ್ಟೋ ಮಂದಿ ಪ್ರಾಫಿಟ್ ಬುಕ್ಕಿಂಗು ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಮಾರ್ಕೆಟ್ ಏನು ಮಾಡುತ್ತೆ, ಸ್ವಲ್ಪ ಪುಷ್ ಆಗುತ್ತೆ ಮಾರ್ಕೆಟ್. ಸೊ ಫರ್ದರ್ ಮೂವ್ ಆಗುತ್ತೆ ಅಂತ ವೆಯ್ಟ್ ಮಾಡೋದು. So holding our position with confident conviction with target and with SL. Okay, ಸೊ ಮಾರ್ಕೆಟ್ ಯಾವಾಗಲೂ ಬಿಹೇವ್ ಹಿಂಗೆ ಮಾಡುತ್ತೆ ಗೈಸ್. ನಾವು P&L ನೋಡಿ ಹೆದರಿದ್ರೆ ಮಾರ್ಕೆಟ್ ಪೂರ ಹೆದರ್ಸತ್ತೆ ನಮಗೆ. ಬಟ್ ನಮ್ಮ ಸ್ಟ್ರಾಟಜಿಗೆ, ನಮ್ಮ ಕಾನ್ಫಿಡೆಂಟ್ ಲೆವೆಲ್ಗೆ ಸ್ಟಿಕ್ ಆದರೆ, ಸೊ ಸ್ಟಾಪ್ ಲಾಸ್ ತೊಗೊಂಡ್ರೆ ತೊಗೋತದೆ ಮಾರ್ಕೆಟ್, ಅದಕ್ಕಿಂತ ಹೆಚ್ಚಂದ್ರೆ ಏನು ಮಾಡಲ್ಲ. ಓಕೆ, ಬಟ್ ಮೂಮೆಂಟ್ ಕೊಡ್ತಲ್ಲ ನಿಮ್ಗೆ, ಮಾರ್ಕೆಟ್ ಒನ್ ವೇ ಡೈರೆಕ್ಷನ್ ಕೊಡುತ್ತೆ ನಿಮಗೆ. ನಾವು 2-3 ಲಾಸ್ ಮಾಡ್ಕೊಂಡಿದ್ದು ಮಾರ್ಕೆಟ್ ನಿಮ್ಮದು ಒಂದು ಡೈರೆಕ್ಷನ್ ಕರೆಕ್ಟ್ ಇದ್ದರೆ ನಿಮ್ದೆಲ್ಲ ಲಾಸು ಒಂದೇ ಟ್ರೇಡಲ್ಲಿ ರಿಕವರಿ ಆಗುತ್ತೆ. ಲೆಟ್ಸ್ ವಾಚ್ ಟ್ರೇಡ್. ಚಲೋ ಗೈಸ್, ನೋಡಿದ್ರಲ್ಲ ಮಾರ್ಕೆಟ್ ನಮ್ಮ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಈಗ. ಸೊ ಇವಾಗೇನು ಹೈ ಮಾಡಿದಲ್ಲ ಪ್ರೆಸೆಂಟ್, ಆ ಹೈನೇ ನಾವು ಫಸ್ಟ್ ಇನಿಷಿಯಲಿ ಟಾರ್ಗೆಟ್ ಅಂತ ಮಾಡ್ಕೊಳ್ಳೋಣ. ಯಾಕಂದರೆ ಟೈಮ್ ಭಾಳ ತೊಗೋತದೆ ಮಾರ್ಕೆಟ್. ಸೊ ಎವ್ರಿಬಡಿ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಮಾರ್ಕೆಟ್. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೋತದೆ ಅಷ್ಟೇ. ಸೊ ರಿಮೈನಿಂಗ್ ಆಲ್ಮೋಸ್ಟ್ 10 ಪಾಯಿಂಟ್ಸ್ ಇದೆ ನನಗೆ ನನ್ನ ಟಾರ್ಗೆಟ್ ರೀಚ್ ಆಗಲಿಕ್ಕೆ. ಸೊ ಒನ್ ಸೈಟ್ ರೀಚ್ ಆಲ್ಮೋಸ್ಟ್ ನಾನು ಡನ್ ಫಾರ್ ದ ಡೇ. ನಾನು ಕ್ಲೋಸ್ ಮಾಡಿಬಿಡ್ತೀನಿ ಟ್ರೇಡ್ನ. ಡೇನೂ ಕ್ಲೋಸ್ ಮಾಡ್ತೀನಿ, ಟ್ರೇಡು ಕ್ಲೋಸ್ ಮಾಡ್ತೀನಿ ಗೈಸ್. ಲೆಟ್ಸ್ ವಾಚ್. ಐ ಆಮ್ ರೆಡಿ ಫಾರ್ ದ ಎಕ್ಸಿಟ್ ಪ್ಲ್ಯಾನ್.
ಸೊ ಮಾರ್ಕೆಟ್ ಏನಾಗ್ತದೆ, ಮೇಲಿನ ಲೆವೆಲ್ಗೆ ನಿನ್ನೆ ಯಾರು ಸೆಲ್ ಮಾಡ್ಕೊಂಡಿದ್ರಲ್ಲ ಒಳ್ಳೆ ರೀಸೆಲ್ ಮಾಡ್ತಿದ್ದಾರೆ ಮಾರ್ಕೆಟದಲ್ಲಿ. ಸೊ ಹಂಗಾಗಿ ಪ್ರೈಸ್ ಚಾರ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಮೂಮೆಂಟಮ್ ಸ್ಲೋ ಆಗುತ್ತೆ. ಬಟ್ ಓವರಾಲಿ ಮಾರ್ಕೆಟ್ ಈಸ್ ಗುಡ್. ಓಕೆ, market is very very good. Market respecting our levels plus target. Okay, let's wait for now. My target is near. Okay guys, okay, come on, one more push please. Okay, almost touched my target. Now I am planning for exit guys. Just one push I require. Okay, one big candle if come, the movement will continue once again, and it will hit my second target also even. So just I am waiting for the what this candle will happen.